ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. You are the first actor, so congratulations and I wish you all the best. And you have an amazing personality and screen presence. And seeing the first film, having this kind of a presence, like you are doing as good as any large actor. So your first two films are from PMG. I hope the third one will be with PMF. So I wish you all the best. Thank you. ಇದೇ ಸಂದರ್ಭದಲ್ಲಿ ನಮ್ಮ ಛಾಯಾಗ್ರಾಹಕರಾದಂತಹ ಚಂದ್ರು ಸರ್ ಅವರು ವೇದಿಕೆಗೆ ಜೊತೆಯಾಗಬೇಕು ಹಾಗೂ ಸಂಕೇತ್ ಸರ್ ಅವರು ಕೂಡ ವೇದಿಕೆಯಲ್ಲಿ ಜೊತೆಯಾಗಬೇಕು. ನಮ್ಮ DOP ಚಂದ್ರು ಸರ್, ಸಂಕೇತ್ ಸರ್. ಇವತ್ತು ನಮ್ಮ ಯೋಗೇಶ್ವರ್ ಸರ್ ಅವರ ಗರಡಿ ಚಿತ್ರವನ್ನು ನಿರ್ಮಾಣ ಆಗ್ತಾ ಇದೆ. 2 ಚಿತ್ರ, ಕರ್ನಾಟಕ ಮತ್ತು ಸೈನಿಕ 2 ಅಂತಕ್ಕಂಥದ್ದನ್ನು ಭಾಳ ಕಷ್ಟಪಟ್ಟು ಇದನ್ನು ನಮ್ಮ ರೈಟರ್ಸ್ಗಳು MS ರಮೇಶ್ ಅವರಾಗಿರ್ಬೋದು, ವಿಷ್ಣು ಅವರಾಗಿರ್ಬೋದು, ಗುರುರಾಜ್ ಅವರಾಗಿರ್ಬೋದು ಈ ಕಥೆಯನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ಹರಿಕೃಷ್ಣ ಅವರ ಮ್ಯೂಸಿಕ್ಕು, ಅವರು ಮ್ಯೂಸಿಕ್ ಅಂದರೆ ಒಂದು ಚಾಪ ಬೇರೆ ಥರ ಇರುತ್ತೆ. ಅದನ್ನು ನೀವು ಈಗಾಗಲೇ ನೋಡಿದ್ದೀರ. ಮ್ಯೂಸಿಕ್ಕಿನ ಚಾಪಲ್ಲಿ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಸಾಂಗ್ಗಳನ್ನು ಅಷ್ಟೇ ಒಳ್ಳೆ ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದಾರೆ. ಎಲ್ಲರೂ ಈ ಚಿತ್ರದಲ್ಲಿ ನಮ್ಮ ನೇಟಿವಿಟಿ ಅನ್ನೋದು ಭಾಳ ಮುಖ್ಯ ಇರ್ತದೆ. ಆ ನೇಟಿವಿಟಿನ ಬಿಟ್ಕೊಟ್ಟಿದೆ ಈ ಚಿತ್ರವನ್ನು ಮಾಡ್ತಾ ಇದ್ದೀವಿ ನಾವು. ಮ್ಯೂಸಿಕ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಹಾಗೂ ಲೊಕೇಶನ್ ಆಗಿರ್ಬೋದು, ಎಲ್ಲವೂ ನಮ್ಮ ನೇಟಿವಿಟಿಗೆ ತಕ್ಕಂತೆ ನಾವು ಈ ಸಿನಿಮಾವನ್ನು ಮಾಡ್ತಾ ಇದ್ದೀವಿ ನಾವು. ಸೊ ಇದಕ್ಕೆಲ್ಲ ಇವತ್ತೆಲ್ಲ ಎಲ್ಲರೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆಶೀರ್ವಾದ ಮಾಡಿದ್ದಾರೆ. DK ಸುರೇಶ್ ಸರ್ ಬಂದಿದ್ದಾರೆ, ಸೋಮಣ್ಣ ಅವರು ಬಂದಿದ್ದಾರೆ, ಅನೇಕರು ಎಲ್ಲ ಬಂದು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಧ್ಯಾನ ಅವ್ರಿಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ಖಂಡಿತವಾಗಿ ನಾನು ಗ್ಯಾರಂಟಿಯಾಗಿ ಹೇಳಬಲ್ಲೆ ನಾನು ಅಂತ. ಯಾಕಂದರೆ 2 ವೇರಿಯೇಷನ್ನ ನೀವು ನೋಡಿದ್ದೀರಿ ಈಗಾಗಲೇ. ಕರ್ನಾಟಕ ಬಲಂ ವೇರಿಯೇಷನ್ ಆಗಿರ್ಬೋದು, ಸೈನಿಕ 2 ಆಗಿರ್ಬೋದು, 2 ವೇರಿಯೇಷನ್ ಇದೆ. ಆಮೇಲೆ ಕರ್ನಾಟಕ ಬಲಮಲ್ಲಿ 3 ಫೇಸಸ್ ಆಫ್ ದಿ ಕ್ಯಾರೆಕ್ಟರೈಸೇಷನ್ ಬರುತ್ತೆ. ಅದು ನಿಜವಾಗ್ಲೂ ಅವರು ಭಾಳ ಶ್ರಮಪಟ್ಟು ಮಾಡ್ತಾರೆ, ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದನ್ನು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ನಾಯಕ ನಟನ ಸೃಷ್ಟಿ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು, ನಮಸ್ಕಾರ. ಥ್ಯಾಂಕ್ ಯು ಸರ್. ಬಟ್ ಅವರ ಆಯ್ಕೆ, ಅವರ ನೋಟ, ಅವರ ಕನಸು ತುಂಬ ದೊಡ್ಡದು. ಸೊ ಅವರ ಈ ಮಹತ್ವಾಕಾಂಕ್ಷೆಯ ಈ 2 ಸಿನಿಮಾಗಳಿಗೆ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ಆ್ಯಂಡ್ ಒಂದು ತುಂಬ ಖುಷಿ ಏನಂದರೆ 2 ಸಿನಿಮಾದ ಕಥೆಗಳು ತುಂಬ ವಿಭಿನ್ನವಾಗಿದೆ. ಆ್ಯಂಡ್ ಹೀರೋ ಅಂತ ಏನು ನಾವು ಆ ಪಾತ್ರ ಅಂತ ಕರಿತೀವಿ, ಪರ್ಫಾರ್ಮ್ ಮಾಡಬೇಕು ಅನ್ನೋಂಥ ಒಂದು ಕತೆ ಆಯ್ಕೆ ಮಾಡಿಕೊಂಡು ಮಾಡ್ತಾ ಇರೋದಕ್ಕೆ ಧ್ಯಾನ್ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಆ್ಯಂಡ್ ಎಲ್ಲರ ಪರವಾಗಿ ಅವ್ರಿಗೆ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡ್ತೀನಿ. ತುಂಬ ದೊಡ್ಡ ಫ್ಯೂಚರು ಅವ್ರದ್ದಾಗಲಿ, ತುಂಬ ದೊಡ್ಡ ಮಟ್ಟಕ್ಕೆ ಅವ್ರು ಬೆಳೆಯಲಿ, ಯಶಸ್ಸು ಅವ್ರದ್ದಾಗಲಿ. ಇಡೀ ತಂಡಕ್ಕೆ ನನ್ನ ಶುಭಾರೈಕೆ. ಥ್ಯಾಂಕ್ ಯು. 2 ಚಿತ್ರಗಳ ಬಗ್ಗೆ ನೀವೆಲ್ಲ ನೋಡಿದ್ದೀರಾ. ಆ ಪ್ಯಾಷನ್ನ ಇವತ್ತಿನ ದಿವಸ ಇಂಡಸ್ಟ್ರಿಯಲ್ಲಿ ಕ್ರೈಸಿಸ್ ಅದು ಇದು ಅಂತ ಹೇಳ್ತಾರೆ, ನೋಡ್ತಾ ಇದ್ದೀವಿ ನಾವು. ಅಂಥದ್ರಲ್ಲಿ ಈ ಪ್ಯಾಷನ್ ಇಟ್ಕೊಂಡು ನಿರ್ಮಾಣ ಮಾಡೋಕ್ಕೆ ಹೆಜ್ಜೆ ಇಟ್ಟಿರ್ತಕ್ಕಂಥ ನಮ್ಮ ಯೋಗೇಶ್ ಅವ್ರಿಗೆ ಮೊದಲು ನಾವು ಅಭಿನಂದನೆಯನ್ನು ಸಲ್ಲಿಸ್ಬೇಕು. ನಾವು ಈ ಚಿತ್ರಕ್ಕೆ ಒಂದು ಸುಕೃತ ಏನು ಅಂತಂದರೆ, ನನಗೆ ಯೋಗೇಶ್ವರ ಸರ್ ಅವರ ಮಗನ ಲಾಂಚ್ ಮಾಡಿರ್ತಕ್ಕಂಥ ಒಂದು ಅವಕಾಶ ಸಿಕ್ಕಿರೋದು ನನಗೆ ದೈವಿಕ ಕೃಪೆ. ಆ ಕೃಪೆಗೆ ನಾನು ಯಾವತ್ತೂ ಕೃತಜ್ಞತನಾಗಿರ್ತೀನಿ. ಯೋಗೇಶ್ವರ ಸರ್ ಫ್ಯಾಮಿಲಿ ಅವ್ರ ಬಗ್ಗೆ ಅವ್ರಿಗೆ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಒಂದು ಏನಂತಂದರೆ, ಈ ಪಿಕ್ಚರಲ್ಲಿ ನೀವು ಎಲ್ಲ ಟ್ರೈಲರಲ್ಲೇ ಎಲ್ಲ ಹೇಳೋಕ್ಕಾಗೋದಿಲ್ಲ. ಈ ಚಿತ್ರವನ್ನು ಏನಾಗಿದೆ, ನಮ್ಮ ಮಣ್ಣಿನಲ್ಲಿ ಇತಿಹಾಸ ಭಾಳ ಸೃಷ್ಟಿಯಾಗಿದೆ. ಭಾರತದ ಮಣ್ಣಿನಲ್ಲಿ ಅನೇಕ ಇತಿಹಾಸವನ್ನು ಸೃಷ್ಟಿಯಾಗಿದೆ. ನಮ್ಮ ಮಕ್ಕಳಿಗೆ ನಾವು ನಮ್ಮ ಇತಿಹಾಸವನ್ನು ಹೇಳಬೇಕಾದ ಕರ್ತವ್ಯ ಈ ಮಾಧ್ಯಮ ಮೂಲಕ, ಚಿತ್ರರಂಗದ ಮೂಲಕ ಹೇಳಬೇಕಾಗಿರುವಂತಕ್ಕಂಥ ಅದು ಕರ್ತವ್ಯ ನಮ್ಮ ನಿರ್ಮಾಪಕರಾಗಲಿ, ರೈಟರ್ಗಳಾಗಲಿ, ನಿರ್ದೇಶಕರಾಗಿರುತ್ತೆ. ಆ ನಿಟ್ಟಿನಲ್ಲಿ ಯೋಗೇಶ್ವರ್ ಅವರು ಅವರ ಕಥೆಯನ್ನು ಇಟ್ಕೊಂಡು ಈ ಚಿತ್ರವನ್ನು ನಾವು ಮಾಡಿಕೊಡ್ತಿದ್ದೀವಿ. ಇದರಲ್ಲಿ ಏನು ಬಿಂಬಿಸುತ್ತೆ ಅಂತಂದರೆ,
1500 ಅಂದರೆ 6ನೇ ಶತಮಾನದಲ್ಲಿದ್ದಂಥ ಬಾದಾಮಿ ಯಾವ ರೀತಿ ಸಮೃದ್ಧಿಯಾಗಿತ್ತು ಏನಿತ್ತು ಅಂತ, ಇಮ್ಮಡಿ ಪುಲಕೇಶಿ ಆಡಳಿತ ಹೇಗಿತ್ತು, ನೌಕಾಬಲ ಹೇಗಿತ್ತು ಅಂತಕ್ಕಂಥದ್ದು ಒಂದು ಗ್ಲಿಂಪಸ್ಸು ಅದನ್ನು ತೋರಿಸುತ್ತೆ. ಇವತ್ತಿನ ಇಂದಿನ ಬಾದಾಮಿ ಆಗಿರ್ತಕ್ಕಂಥ ಪರಿಸ್ಥಿತಿ ಏನಿದೆ, ಅಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಗಲಿ ಅಥವಾ ಮತ್ತೊಂದಾಗಲಿ ಮೂರೊಂದಾಗಲಿ. అందరికీ నమస్కారం. ఇంతమంది డిగ్నిటరీస్ ముందు ఈ ప్రోగ్రామ్ జరగటం అండ్ వాట్ ఎవర్ విజువల్ వి సా వాస్ హ్యూజ్. జనరల్గానే కర్ణాటక జనాలందరూ బలవంతులు, లీడర్స్ ఇంకా బలవంతులు ఉన్నారు. ఇప్పుడు యోగేశ్వర్ గారికి ఉన్నారు హీరో కమ్ పొలిటీషియన్ అండ్ ఫర్ సో లాంగ్ ఈస్ బీన్ దేర్ ఇన్ ద పాలిటిక్స్. వీళ్ళందరితో టైం స్పెండ్ చేయటం, వీళ్ళందరితో కలిసి ఉండడం అనేది ఫీలింగ్ గ్రేట్. సో ఈ పర్టికులర్ సినిమాలో నేను ఉన్నాను అండ్ నేను పాలిటీషియన్ కాబట్టి మళ్ళీ వాళ్ళు వైట్ అండ్ వైట్ వేసుకొచ్చాను. నేను పాలిటీషియన్గా ఉన్నాను, పొలిటికల్ స్టేజ్ కూడా మిక్స్ అయింది కాబట్టి. సో వాట్ ఎవర్ ఐ సా ద విజువల్ ఇస్ గ్రేట్. అండ్ నాగన్న గారి గురించి అందరికీ తెలిసిందే. ఈజ్ అ వెరీ గుడ్ టెక్నీషియన్, ఎక్సలెంట్ టెక్నీషియన్స్ బ్యాక్ ఇన్ రిజర్వ్. సినిమా చాలా బలంగా ఉంది. ధ్యాన్, ఐ విష్ యూ ఆల్ ద బెస్ట్ ఫర్ యువర్ లైఫ్ అండ్ కెరియర్. You're looking amazing and doing a great job. Keep it up. Okay, love you all. Take care. And thanks to Srikanth also. And I'll be seeing you all soon on screens. I always enjoyed Kannada industry. I've done films, Chesanu, Antamundu Chesanu. And if I malli repeat chesi, I will again win your hearts. Thank you. Namaskara, Bangalore. Very sorry I don't know the language, but I'm going to speak the language of love. Grateful to be part of this project and to be associated with something so grand yet so real. And I'm looking forward to bringing the story to life. And I hope you all come to cinema to watch it for sure. Thank you. Thank you, Rekha. I would like to express my gratitude for this beautiful opportunity. And as I always say, cinema has a way of telling stories that not just resonate with you, but also has the power of transforming lives with the kind of message that it wants to give. As the first look had a line written on it, that every kingdom has a hero and every hero has a battle. The story is all about actually somebody who aims to transform something, who aims to hold a message in his heart, and more than that, wants to take up actions and has the ability to bring community together. And that power, I think, through cinema is being transcended here. So that is my thought about this beautiful project, and I feel so happy to be part of something so beautiful and so thoughtful. Thank you. Thank you. ಹಾಗೂ ಈ ಚಂದದ ಬ್ಯೂಟಿಗೆ ಚಂದನವನಕ್ಕೆ ಸ್ವಾಗತ. ಮತ್ತೆ ಕರ್ನಾಟಕ ಬಲಂ ಚಿತ್ರರಂಗದ ಕನ್ನಡಕ್ಕೆ ತೆಲುಗಿನಿಂದ ಹಾರಿ ಬಂದಂತ ದಯಾ ಅವರು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಎಲ್ಲರಿಗೂ ನಮಸ್ಕಾರ. My last film was Gantakali Kumararama in 2006. So after 20 years, I'm coming back again to the Kannada industry through Karnataka Balam. And just like in the name, the Balam is showing the power. So it's really powerful, and just the first look itself is so intense. And waiting for this whole project to finish and come in front of you again. So thank you for the director, thank you for the producers and all my co-stars. And all the best, Dhyan. Dhyan was looking very good. He doesn't look like a newcomer at all. And all the best, Dhyan. You will do a good job, not only in this film, in all your future films as well. So all the best, and I also wish you all give me more wishes to continue my journey in Kannada industry as well. Thank you so much. Laya ಅವರಿಗೆ ಧನ್ಯವಾದಗಳು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ